ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 18/12/2025 ಮುರಳಿ. ಇಂದಿನ ಬಾಬ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಪರಮಪಿತ ಶಿವತಂದೆಯು ಬಂದಿದ್ದಾರೆ ನಾವು ಮಕ್ಕಳಿಗೆ ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡಲು, ಉನ್ನತ ಪದವಿಯನ್ನ ಪಡೆದುಕೊಳ್ಳಲು ಸದಾ ಶೃಂಗಾರಿತವಾಗಿಯೇ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಯಾವ ಮಕ್ಕಳು ಸೇವೆಗಾಗಿ ಸದಾ ಎವರೆಡಿ ಆಗಿರ್ತಾರೆಯೋ ಆ ಮಕ್ಕಳನ್ನು ನೋಡಿ ತಂದೆಯ ಸೀಮಿತ ತಂದೆ ಬಹಳ ಆನಂದ ಪಡುತ್ತಾರೆ. ಮೂರನೆಯದು, ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಪಾಪಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳಿ, ಶಿವನ ಶಿಕ್ಷಣ ಚೆನ್ನಾಗಿ ಅಧ್ಯಯನ ಮಾಡಿ ಉನ್ನತ ಪದವಿಯನ್ನ ಪಡೆದುಕೊಳ್ಳಿರಿ. ನಾಲ್ಕನೇದು, ಸದಾ ಮೋಲ್ಡ್ ನಮ್ರರಾಗಬೇಕು. ಈ ವಿಶೇಷತೆಯಿಂದ ಸಂಪರ್ಕ ಮತ್ತು ಸೇವೆಯಲ್ಲಿ ಸಫಲತೆಯನ್ನ ಪಡೆಯುವಂತಹ ಸಫಲತಾ ಮೂರ್ತಿಗಳಾಗ್ರಿ. ಐದನೇದು, ಎಲ್ಲಿ ಸರ್ವಶಕ್ತಿಗಳು ಇವೆಯೋ ಅಲ್ಲಿ ನಿರ್ವಿಘ್ನ ಸಫಲತೆಯು ಜೊತೆಯಾಗಿರುತ್ತದೆ. 5 ಬಿಂದುಗಳು: ಜ್ಞಾನ ಶೃಂಗಾರ, ಸರ್ವಿಸ್ ಸೇವೆ, ಸ್ವದರ್ಶನ ಚಕ್ರ, ಮೋಲ್ಡ್ ನಮ್ರ ಆಗಿರಿ, ಸರ್ವಶಕ್ತಿಗಳು. ಇಂದಿನ ಚಿಂತನೆ: ನಾನು ಆತ್ಮ, ಸ್ವದರ್ಶನ ಚಕ್ರಧಾರಿ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿಯ ಆತ್ಮ ಜ್ಯೋತಿ, ಬಾಬ್ದಾದರವರ ಅತಿ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದು ಈ ಸಾಕಾರ ಸೃಷ್ಟಿಯಲ್ಲಿ ಶರೀರ ಎಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಾನು ಆತ್ಮ ಈಗ ಕಲಿಯುಗದ ಅಂತ್ಯ ಹಾಗೂ ಸತ್ಯಯುಗದ ಆದಿಯಾಗಿರುವ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿದ್ದೇನೆ. ಸಂಗಮೇಶ್ವರ ಸರ್ವಶಕ್ತಿವಂತನಾದ ಪರಮಾತ್ಮನ ಪ್ರೀತಿಯ ಮಗು ನಾನು. ಬ್ರಾಹ್ಮಣ ಆತ್ಮ, ಸತ್ಯ ಬ್ರಾಹ್ಮಣ. ತಂದೆಯಿಂದ ಯಥಾರ್ಥ ಸತ್ಯ ಜ್ಞಾನವನ್ನು ಪಡೆದು ಸದಾ ಜ್ಞಾನ ರತ್ನಗಳಿಂದ ನನ್ನನ್ನು ಶೃಂಗರಿಸಿಕೊಳ್ಳುತ್ತಿದ್ದೇನೆ. ನಾನು ಆತ್ಮ ಈಗ ನನ್ನ ನಿಜವಾದ ಮನೆ ಪರಮಧಾಮಕ್ಕೆ ಹೋಗಬೇಕು. ಮನಸ್ಸು ಹಾಗೂ ಬುದ್ಧಿ ರೂಪಿ ವಿಮಾನದ ಮೂಲಕ ನಾನು ಆತ್ಮ ನನ್ನ ನಿಜ ಮನೆಯನ್ನು ತಲುಪುತ್ತೇನೆ. ಸಾಕಾರ ಶರೀರದಿಂದ ದೂರ, ಸಾಕಾರ ಜಗತ್ತಿಗಿಂತಲೂ ಭಿನ್ನ, ಸೂರ್ಯ ಚಂದ್ರ ನಕ್ಷತ್ರಗಳು ಆಕಾಶ ತತ್ವ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ. ಸೂಕ್ಷ್ಮ ಲೋಕದಲ್ಲಿ ನಾನು ಆತ್ಮ ಬೆಳಕಿನ ಶರೀರದಲ್ಲಿದ್ದೇನೆ. ಸಂಪೂರ್ಣ ಫರಿಸ್ತಾ ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಶಿವ ಬಾಬಾ ಹೊಳಿತಾ ಇದ್ದಾರೆ. ಅತಿ ಆಕರ್ಷಣೀಯ, ಅತಿ ಮಧುರ, ಅತಿ ಪ್ರಿಯ ಬಾಬ್ದಾದರವರು ನನ್ನನ್ನು ಆಕರ್ಷಿಸುತ್ತಿದ್ದಾರೆ. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಬಾಬ್ದಾದರವರ ಸಮ್ಮುಖದಲ್ಲಿ ಬಾಬ್ದಾದರವರಿಂದ ವರದಾನಿ ದೃಷ್ಟಿ ಶಕ್ತಿಗಳನ್ನ ಪಡೆದುಕೊಳ್ಳುತ್ತಿದ್ದೇನೆ. ಬಾಬಾರವರ ಸ್ನೇಹ ತುಂಬಿದ ದೃಷ್ಟಿ ನನ್ನ ಮೇಲೆ ಹರಿಯುತ್ತಲಿದೆ. ನಾನು ಆತ್ಮ ಶೃಂಗಾರಿತನಾಗುತ್ತಿದ್ದೇನೆ. ಮೀಠೆ ಬಚ್ಚೆ, ಪ್ಯಾರೆ ಬಚ್ಚೆ ಎಂದು ಹೇಳುತ್ತಾ ಬಾಬ್ದಾದರವರು ಸದಾ ನಿರಾಕಾರಿ
ನಿರಹಂಕಾರಿ ನಿರ್ವಿಕಾರಿ ಭವ. ಸದಾ ತ್ಯಾಗಿ ಯೋಗಿ ತಪಸ್ವಿ ಮೂಢತಾತ್ಮ ಭವ. ಬಾಬಾರವರ ವರದಾನಗಳು ಹಾಗೂ ದೃಷ್ಟಿಯಿಂದ ನಾನು ಶೃಂಗಾರಿತನಾಗುತ್ತಿದ್ದೇನೆ. ಬಾಬ್ದಾದರವರು ತಮ್ಮ ವರದಾನಿ ಬಾಹುಗಳಿಂದ ನನ್ನನ್ನು ತಮ್ಮ ಮಡಿಲಿಗೆ ಆಲಿಂಗಿಸಿಕೊಂಡರು. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಬಾಬ್ದಾದರವರ ಮಡಿಲಲ್ಲಿದ್ದೇನೆ. ಆಹಾ, ಎಂತಹ ಅವಿಸ್ಮರಣೀಯ, ಮರೆಯಲಾಗದ ಅತೀಂದ್ರಿಯ ಸುಖದ ಅನುಭವ. ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಬಾಬ್ದಾದರವರ ಮಡಿಲಿನ ಸುಖದ ಅನುಭವ. ಬಾಬ್ದಾದರವರು ಮಧುರ ಮಗುವೆ ಎಂದು ಹೇಳುತ್ತಾ ತಮ್ಮ ವರದಾನಿ ಹಸ್ತಗಳನ್ನು ನನ್ನ ಶಿರಸ್ಸಿನ ಮೇಲೆ ಇರಿಸಿದರು. ನಾನು ಆತ್ಮ ಕ್ಷಣದಲ್ಲಿ ಬಿಂದುವಾಗಿ ಹೋದೆ. ನನ್ನ ನಿಜ ಸ್ವರೂಪ ಬಿಂದು ರೂಪದಲ್ಲಿ ಹೊಳಿತಾ ಇದ್ದೀನಿ. ಓಹೋ, ಸ್ವಪ್ರಕಾಶಮಾನವಾಗಿ ಬೆಳಗುತ್ತಿರುವ ಪರಮಧಾಮ, ನನ್ನ ನಿಜ ಧಾಮ, ನನ್ನ ನಿಜ ಮನೆ, ನನ್ನ ನಿಜ ರೂಪ ಜ್ಯೋತಿ ಬಿಂದು ರೂಪದಲ್ಲಿ ನನ್ನ ಮನೆಯಲ್ಲಿ ಬೆಳಗುತ್ತಲಿದ್ದೇನೆ, ಹೊಳಿತಾ ಇದ್ದೇನೆ. ಓಹೋ, ನನ್ನ ಪ್ರಿಯಾತಿ ಪ್ರಿಯಾತಿ ಮಧುರ ತಂದೆ ಪರಂಜ್ಯೋತಿ ಶಿವ ಬಾಬರವರು ಸಹ ಅತಿ ಸೂಕ್ಷ್ಮ ಬಿಂದುವಾಗಿ ಅತಿ ಆಕರ್ಷಣೀಯವಾಗಿ ಹೊಳೆಯುತ್ತಿದ್ದಾರೆ. ನಾನು ತಂದೆಯ ಹತ್ತಿರ ಹೋದೆ, ತಂದೆಗೆ ಟಚ್ ಆಗಿದ್ದೇನೆ. ಓಹೋ, ತಂದೆಯಿಂದ ಅಪಾರ ಶಕ್ತಿ ನನ್ನಲ್ಲಿ ತುಂಬುತ್ತಲಿದೆ. ನಾನು ಆತ್ಮ ಸಂಪೂರ್ಣ ಶುದ್ಧನಾಗಿದ್ದೇನೆ, ಪರಿಶುದ್ಧನಾಗಿದ್ದೇನೆ. ಬಾಬಾರವರಿಂದ ಅಪಾರ ಶಕ್ತಿಗಳು ನನ್ನಲ್ಲಿ ತುಂಬುತ್ತಲಿವೆ. ನಾನು ಆತ್ಮರೂಪಿ ಬ್ಯಾಟರಿ ಸಂಪೂರ್ಣ ಚಾರ್ಜ್ ಆಗಿದ್ದೇನೆ. ತಂದೆಯಿಂದ ಅಪಾರ ಶಕ್ತಿಗಳನ್ನು ತುಂಬಿಸಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದೆ. ಶರೀರದಲ್ಲಿ ಮಸ್ತಕ ಸಿಂಹಾಸನದಲ್ಲಿ ಕುಳಿತು ಇಡೀ ವಿಶ್ವದೆಲ್ಲ ಆತ್ಮಗಳಿಗೆ ತಂದೆಯ ಸಂದೇಶವನ್ನ, ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ. ಓಹೋಹೋ, ವಿಶ್ವದೆಲ್ಲ ದೈವಿ ಕುಲದ ಆತ್ಮಗಳು ಬಾಬಾರವರ ಸೇವಾ ಕೇಂದ್ರಗಳಿಗೆ ಓಡೋಡಿ ಬರುತ್ತಿದ್ದಾರೆ. ಭಗವಂತನು ಬಂದಿದ್ದಾನೆ, ನನ್ನ ತಂದೆ ಬಂದಿದ್ದಾನೆ. ತಂದೆ, ಜನ್ಮ ಜನ್ಮಾಂತರಗಳಿಂದ ನಿನಗಾಗಿ ಹುಡುಕುತ್ತಿದ್ದೇನೆ. ಈಗ ನಿನ್ನನ್ನೇ ಪಡೆದು ಧನ್ಯನಾದೆ, ಧನ್ಯನಾದೆ, ಧನ್ಯನಾದೆ ಎನ್ನುತ್ತಿದ್ದಾರೆ. ಕೋಟಿ ಕೋಟಿ ಆತ್ಮಗಳು ತಂದೆಯ ಹತ್ತಿರ ಬರುತ್ತಿದ್ದಾರೆ. ಸತ್ಯ ಜ್ಞಾನ ಯೋಗದ ಅಭ್ಯಾಸ ಮಾಡಿ ಜೀವನವನ್ನು ಧನ್ಯವಾಗಿಸಿಕೊಳ್ಳುತ್ತಿದ್ದಾರೆ. ಧನ್ಯ ತಂದೆ ಎನ್ನ ಜೀವನ, ಧನ್ಯ ಧನ್ಯ ತಂದೆ ಎನ್ನ ಜೀವನ ಎನ್ನುತ್ತಿದ್ದಾರೆ. ಓಂ ಶಾಂತಿ.